3,99,000 3,99,000 ಯಾವ್ದಾದ್ರು ಗಾಡಿ ತಗೊಳ್ಳಿ 23,000 ಕಿಲೋಮೀಟರ್ ಡ್ರೈವ್ ಅಂಡ್ ರೆಕಾರ್ಡೆಡ್ 3,45,000ಗೆ ಒಂದು ಫಿಯಟ್ ಪುಂಟೋ ಡೀಸೆಲ್ 17 ಮಾಡಲ್ ಗಾಡಿ 7,35,000ಗೆ ಒಂದು ಸ್ಕಾರ್ಪಿಯೋ 15 ಮಾಡಲ್ ನ್ಯೂ ಶೇಪ್ ಗಾಡಿ S4 ಪ್ಲಸ್ 4,45,000 ಕೊಟ್ ಮಾಡ್ತಾ ಇದೀನಿ ನೆಗೋಷಿಯಬಲ್ ಸ್ಲೈಡ್ಲಿ ಮಾಡ್ಕೊಡ್ತೀನಿ 3,99,000 ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 8,65,000 ಕ್ಲೋಸ್ ಮಾಡ್ಕೊಡ್ತೀನಿ 7,45,000 ಕೊಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ 9,45 ನಾನು ಕೊಟ್ ಮಾಡಿರೋದು ಅದರಲ್ಲೂ ನೆಗೋಷಿಯಬಲ್ ನಾನು ಮಾಡ್ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ಅಂದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಯಾರಾದ್ರೂ ಒಂದು ಬೆಸ್ಟ್ ಪ್ರೈಸಲ್ಲಿ ಕ್ವಾಲಿಟಿ ಆಫ್ ಕಾರ್ಸ್ಗಳು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಬೇಗ ಬನ್ನಿ ಹೌಸ್ ಆಫ್ ಕಾರ್ಸ್ಗೆ. ಒಳ್ಳೊಳ್ಳೆ ಚಾನ್ಸಲ್ಲಿ ಇದೆ ಇವತ್ತು ಗಾಡಿಗಳು ಕೂಡ. ಸ್ವಲ್ಪ ಜೊತೆ ಐಯಾಸ್ ಬೈ ಇದ್ದಾರೆ, ವೆಲ್ಕಮ್ ಮಾಡೋಣ. ಐಯಾಸ್ ಬೈ ನಮಸ್ಕಾರ. ನಮಸ್ತೆ ಬೈ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಇವತ್ತು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಗಾಡಿಗಳು? ಇವತ್ತು ಬಜೆಟ್ 3,500,000 ಸ್ಟಾರ್ಟ್ ಆಗುತ್ತೆ. 3,500 ಏನು 2,15,000 ಸ್ಟಾರ್ಟ್ ಆಗಿಬಿಡ್ತೀವಿ. ಓಕೆ, 2,15 ಲಕ್ಷದಿಂದ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ನಿಮಗೆ ಒಂದು 8,5 ಲಕ್ಷ. 8,5 ಲಕ್ಷದ ಮಾಡೆಲ್ ಗಾಡಿಗಳೇ, ಅದು ಮಾಡೆಲ್ ಗಾಡಿಗಳು. ಓಕೆ, 8,5 ಲಕ್ಷದ ಒಳಗಡೆ ಹುಡುಕ್ತಾ ಇದ್ರೆ ಅಂತಂದ್ರೆ ಬೇಗ ನೋಡಿ. ಸೊ ಒಳ್ಳೆ ಪ್ರೈಸ್ ಅಂತೂ ಇದೆ ಗಾಡಿಗಳು. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಈ ಹೌಸ್ ಆಫ್ ಕಾರ್ಸ್ ಸರ್. ಲೊಕೇಶನ್ ಬಂದು ಬನ್ನರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆಮೇಲೆ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಆಮೇಲೆ ನಮ್ಮ ವ್ಯೂಸ್ಗೆ ಲೋನ್ ಅಂತ ನೋಡ್ತಾರೆ. ಲೋನ್ ಎಲ್ಲ ಹೆಂಗೆ? ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಓಕೆ, ಥ್ರೂ ಔಟ್ ಕರ್ನಾಟಕ ನಿಮಗೆ ಲೋನ್ ಫೆಸಿಲಿಟಿ ಇರುತ್ತೆ. ಎಲ್ಲ ನಿಮಗೆ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ಇದನ್ನ. ಸೊ ಆಮೇಲೆ ಇವಾಗ ತಡ ಮಾಡೋದು ಬೇಡ, ಎಲ್ಲ ಡೀಟೇಲ್ಸ್ ನೋಡೋಣ ಬನ್ನಿ ಬೈ. ಎಲ್ಲ ಗಾಡಿದ ವಿಡಿಯೋಸ್ ಮಾಡಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಇವಾಗ ಎಲ್ಲ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ರೆಡ್ ಕಲರ್ ಒಂದು ಫಿಯಟ್ ಪುಂಟೋ ಇದೆ. ಅದು ಮಾಡೆಲ್ ಗಾಡಿ ಇದೆ. ಏನು ಸರ್ ಡೀಟೇಲ್ಸ್? ಮಾಡೆಲ್ ಗಾಡಿ ಎವೋ, ಇದು 2017 ಮಾಡೆಲ್ ಗಾಡಿ, ಡೀಸೆಲ್ ವೇರಿಯಂಟ್ ಇದು ಸರ್. ಇದು ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ, 20-22 ಮೈಲೇಜ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ವಿತ್ ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಓಕೆ, ಟಾಪ್ ಎಂಡ್ ಮಾಡಲು ಒಂದು ಫಿಯಟ್ ಪುಂಟೋ, ಅದು ಡೀಸೆಲ್ ಗಾಡಿ. ಅದು ಡೀಸೆಲ್ ಗಾಡಿ ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? ಏನೊಂದು 4 ಲಕ್ಷ ಇದೆಯಾ? ಅಷ್ಟೊಂದು ಬೇಡ ಬೈ. ನನ್ನ ಕಡೆಯಿಂದ ನಿಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ 3,45,000 ಕೊಡ್ತೀನಿ. 3,45,000ಗೆ ಒಂದು ಫಿಯಟ್ ಪುಂಟೋ ಡೀಸೆಲ್ 17 ಮಾಡಲ್ ಗಾಡಿ. ಓಕೆ, ಸೊ ಲೋನ್ ಏನಾದ್ರೂ ಆಗುತ್ತೆ ಗಾಡಿ ಕೊಡ್ತೀನಿ ಬೈ. ಓಕೆ, ಸೊ ಅಕಸ್ಮಾತ್ ನಿಮಗೆ ಫಿಯಟ್ ಪುಂಟೋ ರೆಡ್ ಕಲರ್ ಬೇಡ ಅಂದ್ರೆ ನಿಮಗೆ ರೆಡ್ ಕಲರ್ ಒಂದು ವೋಕ್ಸ್ವ್ಯಾಗನ್ ಪೋಲೋ GT ಇದೆ. ಇದು ಡೀಟೇಲ್ಸ್. ಇದು ಬಂದು 2018 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 58,000 ಮಾತ್ರ ಓಡಿದೆ. TSI 1.2 ಲೀಟರ್ ಇಂಜಿನ್ ಬೈ ಇದು. ಓಕೆ, TSI 1.2 ಲೀಟರ್ ಇಂಜಿನ್ GT. ಓಕೆ, ಸೊ ಪ್ರೈಸ್ ಬಂದು ಮಾರ್ಕೆಟ್ ಪ್ರೈಸ್ ಕೊಡಲ್ಲ, ನನ್ನ ಪ್ರೈಸ್ ಕೊಡ್ತೀನಿ. 7,75,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ ಅಂದ್ರೆ 7,60,000 ಕ್ಲೋಸ್ ಮಾಡ್ಕೊಡ್ತೀನಿ. 7,60,000 ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ GT 2018 ಮಾಡೆಲ್ ಗಾಡಿ. ಮಾಡೆಲ್ ಗಾಡಿ. ಓಕೆ, ಸೊ ಅಕಸ್ಮಾತ್ GT ಬೇಡ ನನಗೆ, ಒಂದು ಫ್ಯಾಮಿಲಿಗೆ ಬೆಸ್ಟ್ ಯೂಸೇಜ್ ಗಾಡಿ ಅಂತ ಹೇಳಿದ್ರೆ ಅಂತಂದ್ರೆ ಒಂದು ಗ್ರ್ಯಾಂಡ್ i10 ಕೂಡ ಇದೆ. ಇದು ಡೀಟೇಲ್ಸ್. ಬೆಸ್ಟ್ ಯೂಸೇಜ್ ಅಂದ್ರೆ ಬೆಸ್ಟ್ ಯೂಸೇಜ್ ಬೈ. ಇದು 2016 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್, 82,000 ನೋಡಿದೆ, ರೆಕಾರ್ಡೆಡ್. ಕಂಪನಿ ಸರ್ವಿಸ್ ಇದೆ. ಗಾಡಿ ಕಲರ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಗಾಡಿ. ಓಕೆ, ಒಂಥರ ಫುಲ್ಲಿ ಲೋಡೆಡ್ ಗಾಡಿ ಬೈ. ಇದು ಆಸ್ಟಾ ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್, ಡುವೆಲ್ ಏರ್ ಬ್ಯಾಗ್, ABS, ಅಲೈಸ್, ಪವರ್ ವಿಂಡೋಸ್, ಪವರ್ ಮಿರರ್ಸ್ ಎಲ್ಲ ಬರುತ್ತೆ. ಓಕೆ, ಪ್ರೈಸ್ ಏನಾಗುತ್ತೆ? ಪ್ರೈಸ್ ಬಂದು ಎಷ್ಟು ಬೈ ಮಾರ್ಕೆಟ್ ಅಲ್ಲಿ 5.5 lakhs to 5 lakhs ತನಕ ಇದೆ. ಓಕೆ, ನಾನು ಅಷ್ಟು ಪ್ರೈಸ್ ಕೊಡಲ್ಲ. 4,45,000 ಕೊಟ್ ಮಾಡ್ತಾ ಇದೀನಿ, ನೆಗೋಷಿಯಬಲ್ ಸ್ಲೈಡ್ಲಿ ಮಾಡ್ಕೊಡ್ತೀನಿ. ಓಕೆ, 4,45,000 ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಏನೊಂದು 4.5 ಆಗುತ್ತಾ? ಒಂದು 4,30,000 ಕೊಡ್ತೀನಿ ಬೈ. 4,30,000 ಕೊಡ್ತೀನಿ. ಓಕೆ, 4,30,000 ನಿಮಗೆ ಒಂದು ಗ್ರ್ಯಾಂಡ್ i10 ಪೆಟ್ರೋಲ್ ಆಸ್ಟಾ ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಬಟನ್ ಸ್ಟಾರ್ಟ್ 2016 ಮಾಡೆಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಬನ್ನಿ ಬನ್ನಿ ಬೈ. ಏನು ಈ ಸತಿ ಫುಲ್ ಮಾಡೆಲ್ ಗಾಡಿಗಳು ಇಟ್ಬಿಟ್ಟಿದ್ರಾ? ಮಾಡೆಲ್ ಗಾಡಿಗಳು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. ಇದೇ ಮಾತು. ಓಕೆ, ಸೊ ಹಾಗಾದ್ರೆ ಹೋಂಡಾ ಅಮೇಜ್ ಏನು ಪ್ರೈಸ್ ಅಲ್ಲಿ ಕೊಡ್ತೀರಾ? 16 ಮಾಡೆಲ್ ಗಾಡಿ ಬೈ. ಓಕೆ, 17 ಮಾಡೆಲ್ ಟಾಟಾ ಟೈಗರ್. ಓಕೆ, ಏನಿದೆ ಬೈ ಪ್ರೈಸ್ ಮಾರ್ಕೆಟ್ ಅಲ್ಲಿ? ಏನೊಂದು 5 ಲಕ್ಷ ಇದೆ ಸರ್. 5 ಲಕ್ಷ ಇದೆ. ಅಷ್ಟೊಂದು ನನಗೆ ಬೇಡ ಬೈ. 3,99,000 3,99,000 ಯಾವ್ದಾದ್ರು ಗಾಡಿ ತಗೊಳ್ಳಿ. 2 ಗಾಡಿನ ಅದ್ರ ತಗೊಂಡ್ರು 3,99,000. ಓಕೆ, ಸೊ ಕಮ್ಮಿ ಆಗಲ್ಲ ಒಂದು ಟೇಬಲ್? ಇನ್ನೂ ಸ್ವಲ್ಪ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅದರಲ್ಲೂ. ಓಕೆ, ಸೊ ಹಂಗಾರೆ ಹೋಂಡಾ ಅಮೇಜ್ ಡೀಟೇಲ್ಸ್ ತಿಳಿಸಿ ಫಸ್ಟ್. 2016 ಮಾಡೆಲ್, ಸೆಕೆಂಡ್ ಓನರ್, 70,000 ನೋಡಿದೆ. VX ಇದು. VX ಟಾಪ್ ಎಂಡ್. ಓಕೆ, ರೇರ್ ಅಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ, ನೋಡ್ತಾ ಇರಬಹುದು. ಏರ್ ಬ್ಯಾಗ್, ABS, ಪವರ್ ಮಿರರ್ಸ್, ಪವರ್ ವಿಂಡೋಸ್, ಪವರ್ ಇದು ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಟೈರ್ಸ್ 90% ಟೈರ್ಸ್ ಎಲ್ಲ ಇದೆ ನಿಮಗೆ. ಗಾಡಿ 2016. ಓಕೆ, 16 ಮಾಡೆಲ್ ಗಾಡಿ 3,99,000 ಸಿಗುತ್ತೆ. 90,000 ಸಿಗುತ್ತೆ. ಓಕೆ, ಅದು ನಿಮಗೆ 16 ಮಾಡೆಲ್ ಗಾಡಿ. ಸೊ ನಂಬರ್ ಕೂಡ ಚೆನ್ನಾಗಿದೆ ನಿಮಗೆ, 8816. ಸೊ ಹಾಗೆ ಒಂದು ಟಾಟಾ ಟಿಗೋರ್, ಅದರ ಏನು ಡೀಟೇಲ್ಸ್? ಇನ್ನು 1 ಇಯರ್ ಜಾಸ್ತಿ ಬೇಕು, ಸೇಮ್ ಪ್ರೈಸ್ ಅಲ್ಲಿ ಬೇಕಂದ್ರೆ ಟಾಟಾ ಟೈಗರ್ ಇದೆ ನೋಡಿ ಬೈ. ಓಕೆ, ಯಾರಾದ್ರೂ ನನಗೆ ಒಳ್ಳೆ ಏನಪ್ಪಾ ಬಿಲ್ಟ್ ಗಾಡಿ ಬೇಕು ಅಂತಂದ್ರೆ, ಗಾಡಿ ಕಮ್ಮಿ ಬಜೆಟ್ ಅಲ್ಲಿ ಒಂದು ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿರೋ ಗಾಡಿ ಅಂದ್ರೆ ನನ್ನ ಹತ್ರ ಬನ್ನಿ ಸಿಗುತ್ತೆ. ಓಕೆ, ಟಾಟಾ 40,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಇದು ಕೂಡ ಪೆಟ್ರೋಲ್. ಓಕೆ, ಸೊ ನೋಡ್ತಾ ಇರ್ಬೋದು ಟಾಟಾ ಟಿಗೋರು. ಸೊ ರೇರಲ್ಲಿ ನಿಮಗೆ ಡಿಫಾಗರು XZ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಅಲಾಯ್ಸ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿ ಏನಾಗುತ್ತೆ ಬೈ ಪ್ರೈಸ್? ಸೇಮ್ ಪ್ರೈಸ್ ಬೈ. ಅದೇ ಗಾಡಿ ಪ್ರೈಸ್ ಈ ಗಾಡಿಗೂ ಕೊಡ್ತೀನಿ. ಎಷ್ಟಕ್ಕೆ? 3,99,000 ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ. ಓಕೆ, 3,99,000 ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಇದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ವ್ಯಾಗನ್
ವೆಂಟೋ ಬೈ ವೆಂಟೋ 2020 ಮಾಡೆಲ್ ಗಾಡಿ ಇದು 68,000 ನೋಡಿದೆ. 68,000 ಅಷ್ಟೇ ಡ್ರಿವನ್ ಆಗಿರೋದು. ಹೌದು, ಪೆಟ್ರೋಲ್ ಡೀಸೆಲ್ ಗಾಡಿ? ಪೆಟ್ರೋಲ್. ಓಕೆ, ಹೈಲೈನ್ ಟಾಪ್ ಎಂಡ್? ಹೈಲೈನ್. ಓಕೆ, 2020 ಮಾಡಲ್ ಗಾಡಿ. 2020 ಮಾಡಲ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ. ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ TSI ಇಂಜಿನು. ಸೊ ಟಾಪ್ ಎಂಡ್ ವೇರಿಯಂಟು. ಸೊ ವೋಕ್ಸ್ ವ್ಯಾಗನ್ ವೆಂಟೋ ಅದು 2020 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ? ಪ್ರೈಸ್ ಜಸ್ಟ್ 8,45,000 ನೆಗೋಷಿಯಬಲ್ ಬೈ. 8,45,000 ಮಾತ್ರ ಅಷ್ಟೇ. ಅದರಲ್ಲೂ ನೆಗೋಷಿಯೇಟ್ ಮಾಡ್ತೀನಿ. ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಲೋನ್ ನಿಮಗೆ ಅಪ್ ಟು 80% ಲೋನ್. ಓಕೆ, ಅಪ್ ಟು 80% ಅಂದ್ರೆ 1 ಲಕ್ಷ ತಗೊಂಬರಲ್ಲ, 1.5 ಲಕ್ಷ ತಗೊಳ್ಳಲ್ಲ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಬೇಡ ಅನ್ನೋರಿಗೆ ನಿಮ್ಗೆ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ. ಇನ್ನು ಸ್ವಲ್ಪ ಪ್ರೀಮಿಯಂ ಗಾಡಿ ಬೇಕಾ? ಬನ್ನಿ, ವಿತ್ ಪೆನೋರಾಮಿಕ್ ಸನ್ರೂಫ್ ಕೊಡ್ತೀನಿ. 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 90,000 ರೆಕಾರ್ಡೆಡ್ ಓಡಿದೆ. ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬೈ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್. ಸೊ ಸ್ಕೋಡಾ ಆಕ್ಟೇವಿಯಾ ವಿತ್ ಸನ್ರೂಫ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ ರೇರಲ್ಲಿ ನಿಮಗೆ ಡಿಫಾಗರು ಎಲ್ಲ ಬಂದ್ಬಿಡುತ್ತೆ. ಟಾಪ್ ಎಂಡ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು. ಪೆಟ್ರೋಲ್. ಪ್ರೈಸ್ ಏನಾಗುತ್ತೆ ಆಕ್ಟೇವಿಯಾ? ಆಕ್ಟೇವಿಯಾ ಬಂದು ನಿಮಗೆ 8,45,000 ಕೋಟ್ ಮಾಡಿದ್ದೀನಿ. ಸಾರಿ, 9,45,000 ಕೋಟ್ ಮಾಡಿದ್ದೀನಿ. ಸಲ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 9,45 ನಾನು ಕೋಟ್ ಮಾಡಿರೋದು. ಅದರಲ್ಲೂ ನೆಗೋಷಿಯಬಲ್ ನಾನು ಮಾಡ್ಕೊಡ್ತೀನಿ. ಏನೋ 9ಕ್ಕೆ ಆಗುತ್ತಾ? ನೋಡ, ಆನ್ ಟೇಬಲ್ ಬರಲಿ ಕಸ್ಟಮರ್, ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ. ಆ ಕಡೆ 9 ಲಕ್ಷದ ಮೇಲೆ ಏನಾದ್ರೂ ಆಯ್ತು ಅಂತಂದ್ರೆ ಬಂದ್ರೆ ಯಾರಾದ್ರೂ ನೋಡಿದ್ರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸ್ಕೋಡಾ ಆಕ್ಟೇವಿಯಾ ಟಾಪ್ ಎಂಡ್ ವಿತ್ ಎಲಿಗೆನ್ಸ್ ವಿತ್ ಸನ್ರೂಫ್. ಅದು ಆಟೋಮೆಟಿಕ್ ವೇರಿಯಂಟ್. ಹಾಗೆ ಒಂದು ಬ್ಲೂ ಕಲರ್ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಬೈ. 2013 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್, ಡೀಸೆಲ್, 95,000 ಕಿಲೋಮೀಟರ್ ಓಡಿದೆ, ರೆಕಾರ್ಡೆಡ್. 1.6 ಲೀಟರ್ ಇಂಜಿನ್ ಗಾಡಿ, TDI ಅಲ್ಲ ಇದು? ಹೌದು. ಓಕೆ, ಸೊ ಯಾರಾದ್ರೂ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್. ಪ್ರೈಸ್ ಬಂದು 4,65,000 ಕೋಟ್ ಮಾಡಿದ್ದೀನಿ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 465ಕ್ಕೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್, ಅದು 2013 ಮಾಡಲ್, ಸೆಕೆಂಡ್ ಓನರ್. ಓಕೆ, ಸೊ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಎಲೆಂಟ್ರಾ ಇದೆ, ಡಾಲ್ಫಿನ್ ಶೇಪ್ ವೆಹಿಕಲ್. 2012 ಮಾಡಲ್ ಇದು, SX ಆಪ್ಷನಲ್ ಇದು. ಪುಷ್ ಸ್ಟಾರ್ಟರ್ ಬಟನ್ ಬರುತ್ತೆ, ಡುವೆಲ್ ಏರ್ ಬ್ಯಾಗ್, ABS, ಅಲೈಸ್, ವೆಂಟಿಲೇಟರ್ ಸೀಟ್ಸ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಹುಂಡೈ ಎಲೆಂಟ್ರಾ, ಸೊ SX ಆಪ್ಷನಲ್ ವೆಹಿಕಲ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪ್ಲಸ್ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್. ಸೊ ಪ್ರೈಸ್ ಏನಾಗುತ್ತೆ ಗಾಡಿ? 4,65,000 ಕೋಟ್ ಮಾಡಿದ್ದೀನಿ ಬೈ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ಕಮ್ಮಿ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ? ಒಂದು 4,45,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 4,45,000ಕ್ಕೆ ನೀವು ಹುಂಡೈ ಎಲೆಂಟ್ರಾ, ಅದು ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್, ಅದು ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋದು ಗಾಡಿ. ಸೊ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಸೊ ಯಾರಾದ್ರೂ ಸ್ಕಾರ್ಪಿಯೋ ಲೇಟೆಸ್ಟ್ ಮಾಡಲ್ ಬೇಕು ಅನ್ನೋರಿಗೆ ಆರಾಮಾಗಿದೆ ಒಂದು ಸ್ಕಾರ್ಪಿಯೋ. ಇದೇನು ಸರ್ ಡೀಟೇಲ್ಸ್? 2015 ಮಾಡಲ್ ಗಾಡಿ, ಸಿಂಗಲ್ ಓನರ್, 90,000 ರೆಕಾರ್ಡೆಡ್ ಓಡಿದ ಗಾಡಿ, ಸೂಪರ್ ಕಂಡೀಷನ್ ಇದೆ, ವಿತ್ ಏರ್ ಬ್ಯಾಗ್ ಸರ್ ಇದು. ಓಕೆ, ವಿತ್ ಏರ್ ಬ್ಯಾಗ್ ಇರೋ ವೆಹಿಕಲ್. ಏರ್ ಬ್ಯಾಗ್ S4 ಪ್ಲಸ್ ಇದು. ಓಕೆ, ಸೊ ಪ್ಲಸ್ ವೇರಿಯಂಟ್ ನೋಡ್ತಾ ಇರ್ಬೋದು. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಸ್ಕಾರ್ಪಿಯೋ ಹುಡುಕ್ತಾ ಇರೋರಿಗೆ 2014 ಮಾಡಲ್ ಗಾಡಿ ಅಲ್ಲ? 2015 ಮಾಡಲ್ ಗಾಡಿ ಮಾಡಬೇಡಿ ನೀವು ನಮ್ಮ ಕಸ್ಟಮರ್ಸ್ಗೆ. ಓಕೆ, ಸೊ ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಯಾರಾದ್ರೂ ಒಂದು ಸ್ಕಾರ್ಪಿಯೋ, ಅದು ನಿಮಗೆ 2015 ಮಾಡಲ್ ಗಾಡಿ ಯಾರಾದ್ರೂ ಹುಡುಕ್ತಾರೆ ಅವ್ರಿಗೆ. ಸೊ ಪ್ರೈಸ್ ಏನಾಯ್ತು ಬೈ? ಜಸ್ಟ್ 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ 7,35,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 7,35,000ಕ್ಕೆ ಒಂದು ಸ್ಕಾರ್ಪಿಯೋ 15 ಮಾಡಲ್ ನ್ಯೂ ಶೇಪ್ ಗಾಡಿ, S4 ಪ್ಲಸ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ. ಸೊ ಇಕೋ ಸ್ಪೋರ್ಟ್ ಇದು ಡೀಸೆಲ್ ಟೈಟಾನಿಯಂ ವಿತ್ ಸನ್ರೂಫ್ ಗಾಡಿ ಬೈ ಇದು. ಓಕೆ, ಸೊ ಮಾಡಲ್ 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, 90,000 ರೆಕಾರ್ಡೆಡ್ ಓಡಿದೆ. ಸೊ ಡೈಮಂಡ್ ಕಟ್ ಅಲೈಸ್ ಕೂಡ ಇದೆ, ಸಿಗ್ನೇಚರ್ ಎಡಿಷನ್, ಬ್ಲಾಕ್ ಕಲರ್, ಸೂಪರ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಒಳ್ಳೆ ಸಿಗ್ನೇಚರ್ ಮಾಡಬೇಕು ಬಂದ್ಬಿಟ್ಟು ಹೇಳಿ ಪ್ರೈಸ್ ಬಂದು 8,75,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಒಳ್ಳೆ ನೆಗೋಷಿಯೇಬಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಈ ಗಾಡಿಗೆ? ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 8,65,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 8,65,000ಕ್ಕೆ ನಿಮಗೆ ಒಂದು ಇಕೋ ಸ್ಪೋರ್ಟ್ 2018 ಮಾಡಲ್, ಸಿಂಗಲ್ ಓನರ್ ವಿತ್ ಸನ್ರೂಫ್ ಇರೋ ವೆಹಿಕಲ್ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಸ್ಟ್ರಾಂಗೆಸ್ಟ್ ಗಾಡಿ, ಟಾಟಾ ನೆಕ್ಸಾನ್ 2020 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಸೊ 2020 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ಕಂಡೀಷನ್ ಇದೆ ಬೈ. ಗಾಡಿಯಲ್ಲಿ ಏನು ಕೆಲಸ ಇಲ್ಲ, ಸೂಪರ್ ಕಂಡೀಷನ್ ಇದೆ. ಪೆಟ್ರೋಲ್ ವೇರಿಯಂಟ್, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಗಾಡಿ. ಓಕೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಡೈಮಂಡ್ ಕಟ್ ಅಲೈಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಹೌದು. ಎಕ್ಸೆಡ್ ಪ್ಲಸ್. ಓಕೆ, ಎಕ್ಸೆಡ್ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರೋ ವೆಹಿಕಲ್. ಹೌದು. ಸೊ ಪೆಟ್ರೋಲ್ ವೇರಿಯಂಟ್, ಕಿಲೋಮೀಟರ್ ಡ್ರಿವನ್ ಗಾಡಿ ಬೈ. 58,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಕೂಡ ಕೊಡ್ತೀನಿ. 8,75,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 8,65,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 8,65,000ಗೆ ಒಂದು ಟಾಟಾ ನೆಕ್ಸಾನ್ ಗಾಡಿ, 20 ಮಾಡಲ್ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಬೈ. i20 ಬಂದು 2019 ಮಾಡಲ್, ಸಿಂಗಲ್ ಓನರ್ ಗಾಡಿ, 82,000 ರೆಕಾರ್ಡೆಡ್ ಓಡಿದೆ. ಆಸ್ಟಾ ಆಪ್ಷನಲ್, ಫುಲ್ಲಿ ಲೋಡೆಡ್ ಗಾಡಿ.
ಫುಲ್ಲಿ ಲೋಡೆಡ್ ಗಾಡಿ. ಲೋಡೆಡ್ ಆಸ್ಟ್ ಆಪ್ಷನಲ್ ಬಟನ್ ಸ್ಟಾರ್ಟ್ ಡುವೆಲ್ ಏರ್ ಬ್ಯಾಗ್ ABS ಲೈನ್ಸ್ ಪವರ್ ಮಿರರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ ರೇಲ್ ನಿಮ್ಗೆ ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಬರುತ್ತೆ. ಸೊ ಯಾರಾದ್ರೂ ಒಂದು ಅಷ್ಟು ಟಾಪ್ ಎಂಡ್ ವೇರಿಯಂಟ್ ಟಾಪ್ ನಾಚ್ ಒಂದು ಪ್ರೈಸ್ ಹೇಳಿ ಬಾ ಇದಕ್ಕೆ. ಟಾಪ್ ಅಲ್ಲಿ ಪ್ರೈಸ್ ಅಂದ್ರೆ ಯೂಟ್ಯೂಬ್ ಸಾರಿ 6,95,000 ಕೋಟ್ ಮಾಡಿದ್ದೀನಿ ಬೈ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಂದೇ ಒಂದು ರೇಟ್ ಕೊಡ್ತೀನಿ, 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ 6,75,000. 6,75,000. ಓಕೆ ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಇಲ್ಲ ಬೈ. 6,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಇನ್ನೂ 5,000 ಕಮ್ಮಿ ಮಾಡಿಬಿಟ್ರಿ ಗಾಡಿಗೆ. ಮುಂದೆ ಬರಲಿ, ಇನ್ನು ನೋಡೋಣ. ಓಕೆ ಎಲ್ಲ ನೋಡೋಣ, ಎಲ್ಲ ಮಾಡಲೇಬೇಕು. ಸೊ 6,70,000 ಒಂದು i20 ಅಷ್ಟು ಟಾಪ್ ಎಂಡ್ ವೇರಿಯಂಟ್ 2019 ಮಾಡಲ್ ಗಾಡಿ. 2019 ಮಾಡಲ್ ಸಿಂಗಲ್ ಓನರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವಾಲ್ಸ್ವ್ಯಾಗನ್ ಜೆಟ್ಟಾ ಬೈ 2013 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಓಡಿದೆ, ಸೂಪರ್ ಕಂಡೀಷನ್ ಅಲ್ಲಿ ಇದೆ. ತಗೊಂಡೋಗಿ ಜಸ್ಟ್ ಯೂಸ್ ಮಾಡಿ. ಸೊ ಡೀಸೆಲ್ ಪೆಟ್ರೋಲ್ ಗಾಡಿ? ಡೀಸೆಲ್ ಬೈ. ಡೀಸೆಲ್ ಒಳ್ಳೆ ಟೈರ್ಸ್ ಇದೆ, ಫುಲ್ಲಿ ಲೋಡೆಡ್ ಇದೆ, ಡುವೆಲ್ ಏರ್ ಬ್ಯಾಗ್ ABS ಅಲೈಸ್ ಎಲ್ಲ ಇದೆ ಗಾಡಿಯಲ್ಲಿ. ಹೈ ಲೈನ್ ಅಲ್ಲ ಇದು? ಕಂಫರ್ಟ್ ಲೈನ್. ಓಕೆ ಹೈ ಲೈನ್ ಬಟ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ರೇರ್ ನಿಮಗೆ ಡಿಫಾಗರ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಇದೆ ಗಾಡಿಯಲ್ಲಿ. ಸೊ ಪ್ರೈಸ್ ಏನಾಗುತ್ತೆ ಈ ಪ್ರೈಸ್ ಬಂದು 5,65,000 ಕೋಟ್ ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ರೌಂಡ್ ಫಿಗರ್ ಮಾಡಿ 5,50,000 ಕ್ಲೋಸ್ ಮಾಡ್ಕೊಡ್ತೀನಿ. ರೌಂಡ್ ಫಿಗರ್ ಅಂದ್ಬಿಟ್ಟು ಬರೀ 5,50,000 ಹೇಳ್ತಿದ್ರೆ 5 ಲಕ್ಷಕ್ಕೆ ಆಗಲ್ವಾ? ರೌಂಡ್ ಫಿಗರ್ ಹಂಗೆ ಹೇಳ್ತಾರೆ, ನಾನು 6 ಲಕ್ಷ ಮಾಡ್ಬೋದಲ್ಲ. ಓಕೆ ಸೊ ಬೇಡ, ಇವಾಗ ನನಗೂ ನಿಮ್ಗೂ ಜಗಳ ಬೇಡ, 5.5 ಲಕ್ಷಕ್ಕೆ ಇನ್ನೂ ಕಮ್ಮಿ ಆಗುತ್ತೆ. 5.5 ಲಕ್ಷ ಬರಲಿ, ಆನ್ ಟೇಬಲ್ ಬರಲಿ ಮಾತಾಡೋದು. ಓಕೆ ಆನ್ ದಿ ಟೇಬಲ್ ಕುತ್ಕೊಂಡ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಅಂತೂ ಮಾಡ್ಕೊಡ್ತಾರೆ ಒಂದು ವಾಲ್ಸ್ವ್ಯಾಗನ್ ಜೆಟ್ಟಾಗೆ. ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫುಲ್ 7 ಸೀಟರ್ಗಳ ಹಾವಳಿನ ಇದೆ. ಸೊ ಒಂದು ಮಹೇಂದ್ರ ನೆಕ್ಸ್ಟಾನ್ ಇದೆ. ಇದು ಮಹೇಂದ್ರ ನೆಕ್ಸ್ಟಾನ್ 2013 ಮಾಡಲ್ ಗಾಡಿ, ಸೂಪರ್ ಕಂಡೀಷನ್ ಇದೆ. RX5 ಇದು ಮ್ಯಾನ್ಯಲ್. ಓಕೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ. ಸೊ ಅಲೈಸು ಮತ್ತೆ ಗಾಡಿಗೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟೈರ್ಸ್ 80% 90% ಟೈರ್ಸ್ ಎಲ್ಲ ಇದೆ. ಮಹೇಂದ್ರ ನೆಕ್ಸ್ಟಾನ್ RX5 ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ 2013 ಮಾಡಲ್ ಗಾಡಿ ಬೈ. ಪ್ರೈಸ್ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಬೈ? ಏನೊಂದು 6 ಲಕ್ಷ ಒಳಗಡೆ ಓಕೆ. ನಾನು 5 ಲಕ್ಷಕ್ಕೆ ಕೊಡ್ತೀನಿ ಬೈ. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಕೊಡ್ತೀನಿ. ಓಕೆ 5 ಲಕ್ಷಕ್ಕೆ ಒಂದು 7 ಸೀಟರ್ ಗಾಡಿ ರೆಕ್ಸ್ಟಾನ್. ಓಕೆ ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಮೊಬಿಲಿಯೋ ಒಳ್ಳೆ 7 ಸೀಟರ್ ಗಾಡಿ ಬಜೆಟ್ ಅಲ್ಲಿ ಬೇಕು. 7 ಸೀಟರ್ ಗಾಡಿ ಬಜೆಟ್ ಅಲ್ಲಿ ಕಮ್ಮಿ ಓಡಿರೋ ಗಾಡಿ ಕೊಡ್ತೀನಿ ಬೈ. 2016 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿರ್ಬೋದು ಬೈ ಗಾಡಿ? 2016 ಮಾಡಲ್ ಗಾಡಿ. ವರ್ಷಕ್ಕೆ 10,000 ಅಂದ್ರೆ ಒಂದು 60,000 ರೆಕಾರ್ಡೆಡ್. 23,000 ಓಡಿದೆ. ಜಸ್ಟ್ 23,000. 23,000 ಕಿಲೋಮೀಟರ್ ಡ್ರೈವ್ ಅಂಡ್ ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಕೊಡ್ತೀನಿ. ಓಕೆ ವಿತ್ ಹಿಸ್ಟ್ರಿ ಕೂಡ ಸಿಗ್ಬಿಡುತ್ತೆ ನಿಮಗೆ. VX ಇಲ್ಲ ಹಿಂಗೆ ಇದು? VX ಬೈ. VX ಟಾಪ್ ಎಂಡ್ ಗಾಡಿ, ಡುವೆಲ್ ಏರ್ ಬ್ಯಾಗ್ ABS ಅಲೈಸ್ ಎಲ್ಲ ಬರುತ್ತೆ. ಓಕೆ ಇಂಟೀರಿಯರ್ ಚೇಂಜಸ್ ಬರುತ್ತೆ. ಸೊ ಅದೇ ನಿಮಗೆ ಡೂಡನ್ ಕೋಟಿಂಗ್ ಎಲ್ಲ ಕೊಟ್ಬಿಡ್ತಾರೆ. ಹೌದು. ಸೊ ಮಸ್ತಾಗಿದೆ ಗಾಡಿ. ಸೊ ಒಂದು ಮಸ್ತ್ ಪ್ರೈಸ್ ಅಂದ್ರೆ ಗಾಡಿಗೆ ಬೈ 6,95,000 ಕೋಟ್ ಮಾಡಿದ್ದೀನಿ ಬೈ. ಫೈನಲ್ ಅಂದ್ರೆ ಎಷ್ಟಿಗೆ ಬೇಕು ಬೈ? ಏನು 6.75? 6.95ಕ್ಕೆ ನಾನು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು? ನನಗೆ ಬೇಕಾದ್ರೆ ಒಂದು 5.5 ಕೊಟ್ಟರು ಖುಷಿ ಕೊಡ್ತೀನಿ. ಮಿಕ್ಕಿದ ಲೋನ್ ಹಾಕ್ಸ್ಕೊಡ್ಬಿಡ್ತೀನಿ. ಯಾಕೆ ಬೇಡ? ಹಂಗಾರೆ 6.5 ಕೊಡಿ. 6.5 ಬೇಕಾ? ಹೋಗಿ 6.70ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ 6,70,000 ನಿಮಗೆ ಒಂದು 2016 ಮಾಡಲ್ ಗಾಡಿ ಜಸ್ಟ್ 23,000 ಲೈಕ್ ಅ ಬ್ರ್ಯಾಂಡ್ ನ್ಯೂ ಗಾಡಿ ಬೈ. ಓಕೆ ಸೊ ಜಸ್ಟ್ ಫ್ಯೂಲ್ ಅಂಡ್ ಡ್ರೈವ್ ಇದೆ. ಫ್ಯೂಲ್ ಅಂಡ್ ಡ್ರೈವ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎರ್ಟಿಗಾ ಇದೆ. ಸೊ ಎರ್ಟಿಗಾ ಹುಡುಗರಿಗೆ ಬೈ 2015 ಮಾಡಲ್ VXi ಕರ್ನಾಟಕ ಆಗಿದೆ ಆಲ್ರೆಡಿ. ಪ್ರೈಸ್ ಕೂಡ ಕೊಡ್ತೀನಿ. 5,85,000 ಕೋಟ್ ಮಾಡಿದ್ದೀನಿ. 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. 5,70,000 ಪೆಟ್ರೋಲ್. ಅದೂ 15 ಮಾಡಲ್. 15 ಮಾಡಲ್ ಗಾಡಿ 575 ಮಾರ್ಕೆಟ್ ಅಲ್ಲಿ 6.5 ಇದೆ ಅಂತಿದೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನನ್ನ ಗಾಡಿ ನಾನು ಕಮ್ಮಿ ಕೊಡ್ತೀನಿ. ಓಕೆ ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. 5,75,000 ಬೆಸ್ಟ್ ಅಂದ್ರೆ ಬೆಸ್ಟ್ ಬೈ. ಅದೇ ನಾನು ಹೇಳಿದ್ನಲ್ಲ, ನನಗೆ ಶಾಕ್ ಆಗೋಯ್ತು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಡೆಸ್ಟರ್ ಇದೆ ಸರ್ ಬೈ. 2013 ಮಾಡಲ್ 110 PS ಸೆಕೆಂಡ್ ಓನರ್ ಆಗಿದೆ. 1 ಲಕ್ಷ ಓಡಿದೆ ಗಾಡಿ. ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಏರ್ ಬ್ಯಾಗ್ ABS ಅಲೈಸು ಎಲ್ಲ ಇದೆ ಗಾಡಿಯಲ್ಲಿ. ಸೊ ಪ್ರೈಸ್ ಕೂಡ ಕೊಡ್ತೀನಿ. 3,65,000 ಕೋಟ್ ಮಾಡಿದ್ದೀನಿ ವಿತ್ NOC. ವೆಸ್ಟ್ ಬೆಂಗಾಲ್ ಗಾಡಿ ಬೈ ಇದು, ತೋರಿಸ್ಬಿಡಿ. ಆಮೇಲೆ ಕರ್ನಾಟಕ ಹೇಳಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಸುಮಾರು ಕಸ್ಟಮರ್ಸ್. ಸೊ ವೆಸ್ಟ್ ಬೆಂಗಾಲ್ ಗಾಡಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ 3.5ಗೆ ವಿತ್ NOC ಕೊಡ್ತೀನಿ. 4.5ಗೆ ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ. 4.5ಗೆ ಡೆಸ್ಟರ್ ವಿತ್ ಕರ್ನಾಟಕ. ಓಕೆ 4.5ಗೆ ವಿತ್ ಕರ್ನಾಟಕ ಸಿಕ್ಬಿಡುತ್ತೆ ಆರಾಮಾಗಿ. ವಿತ್ ಕರ್ನಾಟಕ ಮಾಡ್ಕೊಂಡು 5 ಲಕ್ಷದ ಮೇಲೆ ನೀವು 13 ಮಾಡಲ್ ಗಾಡಿ RX 110 PS. ಸೊ ಆರಾಮಾಗಿ ತಗೊಂಡು ಒಂದು 4.5ಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು RX7 ಇದೆ. RX7 ಇದೆ 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ RX7 ವಿತ್ ಸನ್ರೂಫ್ ಗಾಡಿ. ಓಕೆ ಆಟೋಮೆಟಿಕ್ ಮ್ಯಾನುವಲ್ ಗಾಡಿ? ಆಟೋಮೆಟಿಕ್ ಬೈ. 4x4 4x2 4x4 ಇದು 4x4 ಆಟೋಮೆಟಿಕ್ ವಿತ್ ಸನ್ರೂಫ್ ಇರೋ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ. 5,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. 5,70,000 5,70,000 ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ ಗಾಡಿಗೆ? ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಪರ್ಸೆಂಟ್ ಆಗುತ್ತೆ? ಅಪ್ ಟು 80% ಆಗುತ್ತೆ. 4 ಲಕ್ಷ
4 ಲಕ್ಷ ಫಿಕ್ಸ್ ಆರಾಮಾಗಿ ಆಗುತ್ತೆ. ಓಕೆ ನೋಡಿ 4 ಲಕ್ಷ ತನಕ ನಿಮಗೆ ಲೋನ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮಾತ್ರ ಆಗೋದು ನಿಮಗೆ. ಸೊ ನೋಡ್ತಾ ಇರ್ಬೋದು ಇವಾಗ ತಾನೇ ಜಸ್ಟ್ XUV ಬಂದು ನಿಂತಿದೆ. ಸೊ ಇವಾಗ ಆನ್ ದಿ ಡೇ ಬಂದ್ಬಿಟ್ಟು ಕಸ್ಟಮರ್ ಬಿಟ್ಟರು ಜಸ್ಟ್ ರೈಟ್ ರೌಂಡ್ ತೋರಿಸ್ಬಿಡಿ ಬೈ ಗಾಡಿ. ಏನ್ ಬೈ ಇಷ್ಟೊಂದು ಮಿಂಟ್ ಕಂಡೀಷನ್ ಇದೆ ಗಾಡಿ? ಕಂಡೀಷನ್ ಇದೆ. 2014 ಮಾಡಲ್ ಗಾಡಿ, ಸಿಂಗಲ್ ಓನರ್, W8 ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್. ಓಕೆ ಸೊ W8 2004 6 ಏರ್ ಬ್ಯಾಗ್. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ. ಸೊ ಕ್ಯಾರಿಯರ್ ಗೀರಿಯರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಟ್ರಿಪ್ಗೆ ಹೋಗಕ್ಕೆ. ಓಕೆ ಮೇಲ್ಗಡೆ ಕ್ಯಾರಿಯರ್ ಇದೆ ನಿಮಗೆ, ರೇರಲ್ಲಿ ನಿಮಗೆ ಬಂಪರ್ ಗಾರ್ಡ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಹೌದು ಸೊ ಹತ್ರ ಚಿಂದಿ ಅಂತ ಹೇಳ್ಬೋದು. ಅದು ನಿಮಗೆ ಸೈಡಲ್ಲಿ ನಿಮಗೆ ಫುಟ್ ರೆಸ್ಟ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಹೌದು. ಏನೋ ನಮ್ಮ ಒಂದು ಆಕ್ಸೆಸರೀಸ್ ಒಂದು 25,000 ಇಲ್ಲೇ ಇದೆ. ಸೊ ಅದ್ರ ಜೊತೆಗೆ ಸೇರ್ಸ್ ಮಾಡ್ಬಿಡ್ತೀರಾ ಹೆಂಗೆ? ಇಲ್ಲ ಜೊತೆನ ಕೊಟ್ಬಿಡೋದು ಬೈ, ನಾವು ಏನು ತೆಗಿಯಲ್ಲ. ಓಕೆ ಪ್ರೈಸ್ ಏನಂತೆ? ಪ್ರೈಸ್ ಬಂದು 7,95,000 ಕೊಟ್ಟು ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,70,000 ಕ್ಲೋಸ್ ಮಾಡ್ಕೊಡ್ತೀನಿ ಬೈ. 7,70,000 7,70,000 ಕ್ಲೋಸ್ ಮಾಡ್ಕೊಡ್ತೀನಿ. 2014 ಮಾಡಲ್ ಗಾಡಿ, 14 ಮಾಡಲ್ ಸಿಂಗಲ್ ಓನರ್ ಗಾಡಿ, 78,000 ರೆಕಾರ್ಡೆಡ್ ಓಡಿದೆ. ಓಕೆ ನೋಡಿ 7,70,000 ನಿಮಗೆ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, ಒಂದು XUV 500 ಅದು ಜಸ್ಟ್ 78,000 ನೋಡಿ 78,000 ಓಡಿದೆ. ಓಕೆ